A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಒಂದು ಸಂಘಟನೆ ಜೊತೆ ಸಭೆ, ಬೇರೆ ಸಂಘಟನೆಗಳಿಗೆ ತಾರತಮ್ಯ, ರೈತ ಸಂಘ ಆರೋಪ. ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಸಂಘಟನೆ ಪದಾಧಿಕಾರಿಗಳು. ಹೌದು, ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸಲು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಸಭೆ ಆರಂಭಗೊಂಡು ರೈತ ಸಂಘಟನೆಗಳ ಮುಖಂಡರುಗಳು ರೈತರ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದರು. ಇದೇ ವೇಳೆ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರುಗಳಾದ ರಘುನಾಥ್ ರೆಡ್ಡಿ, ವೆಂಕಟರಾಮಯ್ಯ, ಯಲ್ಲಪ್ಪ, ವಿ ನಾಗರಾಜ್, ನಾರಾಯಣಸ್ವಾಮಿ ತಾಲೂಕು ಕಚೇರಿಗೆ ಬಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಹೇಳಿದ ಅವರು, ತಾಲೂಕಿನಲ್ಲಿ ರೈತರ ಹಲವು ಸಮಸ್ಯೆಗಳಿವೆ. ಕೇವಲ ಒಂದು ರೈತ ಸಂಘಟನೆ ಪದಾಧಿಕಾರಿಗಳನ್ನ ಕರೆಸಿ ಸಭೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ತಾಲೂಕಿನಲ್ಲಿ ಸುಮಾರು 12ರಿಂದ 13 ರೈತ ಸಂಘಟನೆಗಳು ಇವೆ. ಇವರಿಗೆಲ್ಲ ಇಂದಿನ ಸಭೆಯ ಬಗ್ಗೆ ಮಾಹಿತಿ ಯಾಕೆ ನೀಡಲಿಲ್ಲ ಎಂದು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಇನ್ನು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಮಾತನಾಡಿ, ಶೀಘ್ರದಲ್ಲೇ ಎಲ್ಲಾ ರೈತ ಸಂಘಟನೆಗಳ ಮುಖಂಡರುಗಳೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಭೆ ಕರೆಯಲಾಗುವುದು ಎಂದು ಹೇಳಿದರು. ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸೇರಿದಂತೆ ವಿವಿಧ ಅಧಿಕಾರಿಗಳೊಂದಿಗೆ ರೈತ ಸಂಘದ ಮುಖಂಡರಾದ ರಮಣಾರೆಡ್ಡಿ ಅವರ ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿ ಸಭೆಯನ್ನ ಮುಕ್ತಾಯಗೊಳಿಸಿದರು. ಸಭೆಯನ್ನು ಇದು ಮುಂಚೆ ಎಲ್ಲ 24 ಇಲಾಖೆ ಅಧಿಕಾರಿಗಳನ್ನು ಇವತ್ತು ಸಭೆ ನಡೆಸ್ತಾ ಇದ್ದೀವಿ. ಏನು ಸಭೆ ಈ ಥರ ಸಭೆ ನಡೆಸ್ತಾ ಇದ್ದಾರೆ ಅಂತ ಅವರಿಗೆ ಇಲ್ಲ, ನೀವು ಲೆಟರ್ ಕೊಡಿ, ಒಂದು 10 ದಿವಸ ವಾರದ ಒಳಗಾಗಿ ನಿಮ್ಮನ್ನು ಕರಿತೀವಿ ಅಂತಿಲ್ಲ. ಈಗ ನಮ್ಮನ್ನೆಲ್ಲ ಕರೀತಾರೆ ಮಾನ್ಯ ದಂಡಾಧಿಕಾರಿಗಳು ಬೇಡ. ಈಗ ನಮ್ಮ ರೈತ ಸಂಘಟನೆಗಳು, ಪ್ರಾಂತ ರೈತ ಸಂಘ ಎಲ್ಲ ಸೇರ್ಕೊಂಡು 15 ರೈತ ಸಂಘಟನೆಗಳವೆ. ದಿನಕ್ಕೂ ಒಬ್ಬೊಬ್ಬರು ಕರೆದು ಸಭೆ ಮಾಡ್ತಾರೆ. ಎಲ್ಲ ಗಲಾಟೆ ಮಾಡುವವ್ರ ಮೇಲೆ ಒಂದು ಸಭೆ ಮಾಡ್ತಾರೋ ನಮ್ಗೆ ಗೊತ್ತಾಗ್ತದೆ. ಆದ್ರೂ ಈ ಭಾಗಕ್ಕೆ, ಈ ತಾಲೂಕಿಗೆ ನಮಗೆ ತಂದೆ ಆದಂಥ ಜವಾಬ್ದಾರಿ ವಹಿಸಿರುವಂಥ ದಂಡಾಧಿಕಾರಿಗಳು, ಸಾಮಾನ್ಯ ಈ ತಾಲೂಕಿನಲ್ಲಿ ದಂಡಾಧಿಕಾರಿ. ಆದ್ರೂ ಎಲ್ಲರನ್ನೂ ರೈತರು ಮುಖಂಡರನ್ನು ಎಲ್ಲ ಸಂಘಟನೆಯವರನ್ನು ಕರೆದು ಏನು ರೈತರನ್ನೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಏನೋ ಲೋಪದೋಷಗಳಿದೆಯೋ ಆ ಲೋಪದೋಷಗಳು ಕೆಲವಂಥರಲ್ಲಿ ತಪ್ಪೇನಿಲ್ಲ, ಎಲ್ಲಾದರೂ ಆಗಿದೆಯೇನೋ ಅಂತ ಎಲ್ಲ ರೈತರ ಮುಖಂಡರಿಗೂ ರೈತರಿಗೂ ಒಂದು ಮಾಹಿತಿ ನೀಡುವಂಥ ಮುಖಾಂತರ ತಪ್ಪೇನಿಲ್ಲ. ಆದರೂ ಮಾಡುವಾಗ ನಮ್ಮನ್ನು ಕೈ ಬಿಟ್ಟು ಏನೋ ಇನ್ನೊಬ್ಬ ಸಂಘಟನೆಯನ್ನು ಕರೆದು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಒಬ್ಬೊಬ್ಬ ಸಂಘಟನೆಯನ್ನು ಒಬ್ಬೊಬ್ಬರು ಕರೆದು ರೈತ ಸಂಘಟನೆಗೆ ಒಂದು ಜಗಳ ಮಾಡ್ದಂಗೆ ಅವ್ರಿಗೆ ನಮಗೆ ಇವತ್ತು ನಾವೇನೋ ಕಲಿತು ಮಾತಾಡ್ತಾ ಇದ್ದೀವಿ. ಈ ಸಂಘಟನೆ ಅವ್ರು ಬಂದು ಪ್ರೆಸ್ಮೀಟ್ ಕೊಟ್ಟು ಇದೊಂದು ಅದೊಂದು ಅಂತ ಹೇಳ್ಬಿಟ್ಟು ನಮಗೆ ಜಗಳ ಇಡ್ತಾ ಯಾವುದೇ ಈ ರೀತಿಯಾದಂಥ ಪ್ರಯೋಜನ ಆಗದಿರೋಂಥ ಮನೆ ದಂಡಾಧಿಕಾರಿಗಳು ಇವತ್ತು ಮುಂಜಾನೆಗೆ ನಡ್ತಾ ಇದ್ದಾರೆ. ಆದ್ರೂ ನಮಗೆ ನೆಕ್ಸ್ಟ್ ದಿವಸ ಟೈಮ್ ಕೊಡಿ, ಮತ್ತು ಇನ್ನೂ ಎಲ್ಲರನ್ನ ಕರೆದು ಸಭೆ ಮಾಡ್ತೀನಿ ಅಂತ 15 ಸಂಘಟನೆಗಳಿದ್ದಾಗ 15 ದಿನ ನೀವು ಸಭೆಗೆಲ್ಲ ಮಾಡಿದ್ರೆ ಇಲ್ಲಿರುವಂಥ ಎಕ್ಸಾಮ್ಗಳು ನಡ್ತಾ ಇದೆ. ಪಾಪ ಇವರಿಗೆ ಎಲ್ಲ ಪಾಪ ಇಲಾಖೆಯಲ್ಲಿ 100 ಕೆಲಸಗಳಿರ್ತವೆ ಅಧಿಕಾರಿಗಳು. ಒಂದು 15 ದಿವಸ ಅವ್ರು ಇಲ್ಲೇ ಕೂತ್ಕೊಂಡಿದ್ರೆ ಯಾವತ್ತೂ ಸಾರ್ವಜನಿಕರ ಕೆಲಸ ಆಗೋದು, ಯಾವತ್ತು ಮಾಡ್ತಾರೋ ಗೊತ್ತಾಗಿಲ್ಲ. ಮತ್ತು ನಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮೀಟಿಂಗ್ಗೆ ಕರೆದಿದ್ರು. ಎಲ್ಲ ರೈತ ಸಂಘಟನೆ ರಾಜ್ಯ ಮಟ್ಟದಲ್ಲಿರುವಂಥ ಎಲ್ಲ ರೈತ ಸಂಘಟನೆಗಳು ಇಬ್ಬರು ಕರೆದಿದ್ವಿ. ಎಲ್ಲ ಹೋಗಿದ್ವಿ, ಬಂದಿದ್ವಿ. ನಮ್ಮ ರಾಜ್ಯ ಮುಖಂಡರೆಲ್ಲ ಹೋಗಿ ಬಂದಿದ್ವಿ ಎಲ್ಲ ಸಂಘಟನೆಗಳು. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕರಿವಾಗನೂ ಎಲ್ಲ ಇಲಾಖೆಯನ್ನು ಎಲ್ಲ ರೈತ ಸಂಘಟನೆಗಳು ಏನಾಗ್ತದ್ರು ಅವರವರು ಏನು ಸ್ವಲ್ಪ ಮಾತಾಡಿ ಅಂತ ಒಂದು ಅವಕಾಶ ಕೊಟ್ಟು ಅವರು ಕೂಲಂಕುಷವಾಗಿ ಎಲ್ಲ ಮಾಡ್ತಾಯಿದ್ವಿ. ಇದಕ್ಕೆ ಮುಂಚೆ ಇರುವಂಥ ಏನು ದಂಡಾಧಿಕಾರಿಗಳು ಏನು ಅನೇಕ 100 ಸಭೆಗಳು ನಡೆಸೋದು, ಏನು ಎಲ್ಲ ರೈತ ಸಂಘಟನೆ ಆ ಥರ ಮಾಡಿ ತುಂಬ ಅನ್ಯಾಯವಾಗಿ ಇರುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದು ಏನೋ ನಮಗೆ ಗೊತ್ತಾಗ್ತಾ ಇಲ್ಲ. ಮನೆ ದಂಡಾಧಿಕಾರಿಗಳು ನೀವು ಲೆಟರ್ ಕೊಡಿ, ನಿಮಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ನಾವೀಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಇದನ್ನು ಈ ಥರ ಆಗಿದೆ ನಮಗೆ. ಇದರಿಲ್ದಿರೇನೆ ನಾವು ಇದಕ್ಕೆ ಮುಂಚೆ 1 ವರ್ಷ ಹಿಂದೆ ಒಂದು ಬ್ಯಾಂಕ್ಗಳಲ್ಲಿ ಆಗ್ತಾಯಿದ್ದ ಸಮಯ ಎಲ್ಲ ಒಂದು ಬ್ಯಾಂಕ್ಗಳನ್ನ ಎಲ್ಲ ಒಂದು ಕರೆದು ಒಂದು ಸಭೆ ಮಾಡಿದ್ವಿ. ಅದನ್ನು ಮಾಡಲಿಲ್ಲ, ನಮ್ಮದು ಹಂಗು ಇತ್ತು. ಮತ್ತು ಇದಾಗ ಇವತ್ತು ಏನೋ ನಮ್ಗೆ ಏಕಾಏಕವಾಗಿ ನಮ್ಮನ್ನು ಬಿಟ್ಟು ಮಾಡ್ತಾ ಇದ್ದಾರೆ. ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ
ಅದನ್ನು ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಅವ್ರಿಗೆ ಮನವಿ ಕೊಟ್ಟು ಅವ್ರನ್ನೇ ಕರೆದು ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಸಭೆ ನಡಿಬೇಕು ಅಂತ ಇಲ್ಲಿ ನಾವು ಎಲ್ಲ ಸಂಘಟನೆಯವರು ಬರಲಿ, ಎಲ್ಲ ರೈತ ಸಂಘಟನೆಯವರು ಬರಲಿ, ಇನ್ನು ಎಲ್ಲ ಏನೇ ಸಂಘಟನೆಗಳು ತಾಲೂಕಲ್ಲಿ ಎಲ್ಲ ಬರಲಿ, ಎಲ್ಲರ ಸಮಸ್ಯೆಗಳನ್ನು ನಮ್ಮ ಅಧಿಕಾರಿಗಳ ಮುಖಾಂತರ ನಮಗೆ ನೆರವೇರಲಿ. ಎಲ್ಲ ರೈತರಿಗೆ ಸಹಾಯ ಆಗಿದ್ರೆ ನಮಗೆ ಸಂತೋಷ ಏನಂತ ನಾವು ಹೋರಾಟ ಮಾಡೋದು ಕೂಡ ಏನೋ ರೈತರಿಗೆ ಅನುಕೂಲ ಆಗಲಿ ಅಂತ. ಆದ್ರೂ ಈ ಥರ ಆಗ್ತಾ ಇರೋದ್ರ ಬಗ್ಗೆ ನೋವಾಗಿ ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಮಾಡಬೇಕಾಗಿದೆ. ಮುಂದಿನ ನಾವು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡ್ತೀವಿ.